ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಈ ಅಂಡನಹಳ್ಳಿ ಗ್ರಾಮದಲ್ಲಿ 80ರಿಂದ 90 ಮನೆಗಳಿರುವ ಕುಗ್ರಾಮ. ಹೃದಯವಂತ ಭಕ್ತಾದಿಗಳಿಂದ ದೇಣಿಗೆ ಪಡೆದು ನೂತನವಾಗಿ ಸಿದ್ಧಿವಿನಾಯಕ ದೇಗುಲವನ್ನು ನಿರ್ಮಿಸಲಾಗಿದೆ. ಇದೊಂದು ಪವಾಡವೂ ಹೌದು. ಪ್ರತಿನಿತ್ಯವೂ 2000ರಿಂದ 3000 ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಮತ್ತು ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಇದು 39ನೇ ಕಾರ್ಯಕ್ರಮವಾಗಿದೆ. ಹೀಗೆ 48 ದಿನಗಳು ಸಹ ಈ ಕಾರ್ಯಕ್ರಮ ಈ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನನ್ನ ಬಣ್ಣದ ಜಗತ್ತು ಚಾನಲ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಸಹ ಶೇರ್ ಮಾಡಿ. ನಿಮ್ಮ ಸಹಕಾರ ಹೀಗೆಯೇ ಮುಂದುವರಿಯಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಸನಾತನ ಧರ್ಮ ಉಳಿವಿಗಾಗಿ ನನ್ನ ಸಣ್ಣದೊಂದು ಪ್ರಯತ್ನ ಇಲ್ಲಿ ನಡೆಯುತ್ತಿದೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನಾ ಅಂತೇಳಿ. ನಾವು ಅಂಡನಹಳ್ಳಿ ಗ್ರಾಮದವರು. ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇರ್ಲಿಲ್ಲ. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಅನ್ಕೊಂಡು ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ 38 ದಿನಗಳಾಯ್ತು. ಪ್ರತಿ ದಿನಾನು ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಊರಲ್ಲಿ ಒಂದು ಆಯೋಜಿಸಲಾಯಿತು. ಇವತ್ತು ನಮ್ದೊಂದು ಕುಟುಂಬದಿಂದ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು 2000ರಿಂದ 3000 ಜನಕ್ಕೆ ಇವತ್ತು ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದೀವಿ. ಎಲ್ಲರೂ ಬಂದು ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ತುಂಬಾ ಅಚ್ಚುಕಟ್ಟಾಗಿ ನಮ್ ಸಿದ್ಧಿವಿನಾಯಕ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕೊಳ್ತೀವಿ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಭೀಮೇಗೌಡ. ಯಾವ ಊರು? ಗ್ರಾಮ ಬೆರಮನಹಳ್ಳಿ. ಹೌದಾ? ಸೊ ಇಲ್ಲಿ 48 ದಿವಸ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಮೊನ್ನೆ ತಾನೇ ಹಬ್ಬ ಆಚರಣೆ ಮಾಡಿದೀರಾ, ಉದ್ಘಾಟನೆ ಆಗಿದೆ. ಸೊ ಇದು ನೀವು ಬಂದು ಇಲ್ಲಿ ಪ್ರಸಾದ ತಗೊಂತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಈಗ ಹಿಂದೆ 35 ವರ್ಷ 40 ವರ್ಷದ ಹಿಂದೆ ಏನು ಸಂಪ್ರದಾಯ ಇದೆ ಆ ವಿಚಾರನ ಮಾಡ್ತಾ ಇದ್ದಾರೆ. ಮುಂದಿನ ಇರುವಂತಹ ಪೀಳಿಗೆಗೆ, ಮುಂದಿನ ಇರುವಂತಹ ಪೀಳಿಗೆಗೆ ಇದು ಒಂದು ಎಚ್ಚರಿಕೆಯ ಗಂಟೆ. ಸೊ ಇದನ್ನ ಇವತ್ತಿನ ಯುವಕರು ಪಾಲಿಸ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಮತ್ತೆ ಮುಂದೆ ಬರುವಾಗ ಇನ್ನೂ ಯುವಕರು ಇದನ್ನ ಪಾಲಿಸಬಹುದೇ? ಹಿಂದೂ ಧರ್ಮ ಇನ್ನೂ ಹೆಚ್ಚಿದೆ. ಇನ್ನು ದೇವಸ್ಥಾನಗಳು, ಇಂತಹ ದೇವಸ್ಥಾನಗಳು ಸಾವಿರಾರು ಉಳಿಸ್ಕೋಬಹುದು ಗ್ರಾಮದಲ್ಲಿ. ಥ್ಯಾಂಕ್ ಯು ಸರ್.